ನಾನು ಮಂತ್ರಿ ಸ್ಥಾನಕ್ಕೆ ಬೇಡಿಕೆಯನ್ನಿಟ್ಟಿಲ್ಲ, ಆದರೆ ನಿರೀಕ್ಷೆಯಲ್ಲಿದ್ದೀನಿ. ಸಚಿವ ಸ್ಥಾನಕ್ಕೆ ನನ್ನನ್ನ ಪರಿಗಣಿಸುವಂತಹ ನಿರೀಕ್ಷೆ ಇದೆ. ಚಿತ್ರದುರ್ಗದಲ್ಲಿ ಶಾಸಕ ಟಿ ರಘುಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಬೇಡಿಕೆಯನ್ನು ಇಟ್ಟಿಲ್ಲ, ಆದರೆ ನಿರೀಕ್ಷೆಯಲ್ಲಿದ್ದೀನಿ, ಕೊಡುವಂತ ಚಾನ್ಸಸ್ ಇರಬಹುದು. ಸಚಿವ ಸ್ಥಾನಕ್ಕೆ ನನ್ನನ್ನ ಪರಿಗಣಿಸುವಂತಹ ನಿರೀಕ್ಷೆ ಇದೆ. ನಾನು ಕೂಡ ಒಂದು ರೈಟ್ ಕ್ಯಾಂಡಿಡೇಟ್. ಚಿತ್ರದುರ್ಗದಲ್ಲಿ ಶಾಸಕ ಟಿ ರಘುಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆನಲ್ಲಿ ಇದ್ದೀನಿ. ನನ್ನನ್ನು ಈ ಬಾರಿ ಸಚಿವ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸ್ತಾರೆ ಅಂತೇಳಿ ನಾನು ನಿರೀಕ್ಷೆನಲ್ಲಿದ್ದೀನಿ. ನಾನು ಬೇಡಿಕೆ ಇಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ನಿರೀಕ್ಷೆನಲ್ಲಿ ಇದ್ದೀನಿ. ನನ್ನನ್ನು ಈ ಬಾರಿ ಸಚಿವ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸ್ತಾರೆ ಅಂತೇಳಿ ನಾನು ನಿರೀಕ್ಷೆನಲ್ಲಿದ್ದೀನಿ. ಹುಟ್ಟೂರು ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಹವಾ ಜೋರಾಗಿ ಇದೆ. ಬೀದಿಗಳಲ್ಲೂ ಕೂಡ ಬ್ಯಾನರ್ ಹಾಕಲು ಅವರ ಬೆಂಬಲಿಗರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಹವಾ ಜೋರಾಗಿರೋದು. ಪ್ರತಿಯೊಂದು ಬೀದಿಗಳಲ್ಲೂ ಗಲ್ಲಿಗಳಲ್ಲೂ ಕೂಡ ಬ್ಯಾನರ್ ಹಾಕೋಕೆ ಬೆಂಬಲಿಗರು ಪ್ಲಾನ್ ಅನ್ನು ಮಾಡ್ಕೊಳ್ತಿದ್ದಾರೆ. ಕನಕಪುರ ಸಂಗಮ ಮುಖ್ಯ ರಸ್ತೆಯಲ್ಲಿ ಬ್ಯಾನರ್ಗಳು ಈಗಾಗಲೇ ರಾರಾಜಿಸ್ತಾ ಇದೆ. ಬ್ಯಾನರ್ ಇರಬಹುದು, ಬಂಟಿಂಗ್ಸ್ ಅಂಗಡಿಗಳ ತುಂಬೆಲ್ಲವೂ ಕೂಡ ಬರೀ ಡಿಕೆ ಫೋಟೋನೇ ತುಂಬಿಕೊಂಡು ಹೋಗಿಬಿಟ್ಟಿದೆ. 3ನೇ ತಾರೀಕು ಸಿಎಂ ಆಗಿ ಪದಗ್ರಹಣ ಕಾರ್ಯಕ್ರಮ ಇರುವಂತದ್ದು, ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಲಿದ್ದಾರಲ್ಲ. ಹಾಗಾಗಿ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಬ್ಯಾನರ್ ಹಾಕಿ ಶುಭಾಶಯವನ್ನು ಕೋರ್ತಾ ಇರುವಂತದ್ದು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಅತಿ ದೊಡ್ಡ ದೊಡ್ಡ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದೆ, ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ವೆಂಕಟೇಶ್, ಅವರ ಹುಟ್ಟೂರು, ಅಲ್ಲಂತೂ ಸೆಲೆಬ್ರೇಷನ್ ಕೇಳೋದೇ ಬೇಡ. ಈಗ ಯಾವ ರೀತಿಯಲ್ಲಿ ಬೆಂಬಲಿಗರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ? ಧನುಶ್ರೀ, ಏನು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಬುಧವಾರ ಅಂದ್ರೆ ಜೂನ್ 3ನೇ ತಾರೀಕು ಪದಗ್ರಹಣವನ್ನ ಏನು ನೆರವೇರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸ್ವಗ್ರಾಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ತಮ್ಮ ಊರಿನ ಮನೆ ಮಗ ಒಂದು ಸಿಎಂ ಹುದ್ದೆಯನ್ನ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬ್ಯಾನರ್ಸ್ ಗಳನ್ನ, ಬಂಟಿಂಗ್ಸ್ ಗಳನ್ನ ಈಗಾಗಲೇ ಹಾಕ್ತಾ ಇದ್ದಾರೆ. ಕನಕಪುರ ಮತ್ತೆ ಸಂಗಮದ ಮುಖ್ಯ ರಸ್ತೆಯಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡದ ಒಂದು ಬ್ಯಾನರ್ ಗಳಾಗಿರ್ಬೋದು, ಕಟೌಟ್ ಗಳಾಗಿರ್ಬೋದು ಈಗಾಗಲೇ ಆಗ್ತಾ ಇದ್ದಾರೆ. ಜೊತೆಗೆ ಏನು ಜೂನ್ 3ನೇ ತಾರೀಕು ಅವರೇನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡಾಲಹಳ್ಳಿ ಗ್ರಾಮದಲ್ಲೂ ಕೂಡ ಅವರು ಒಂದು ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ಸಿಗ್ಲಿ, ಜೊತೆಗೆ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತವನ್ನ ಕೊಡ್ಲಿ ಎನ್ನುವಂತ ನಿಟ್ಟಿನಲ್ಲಿ ಊರಿನ ಗ್ರಾಮಸ್ಥರು ಹಾಗೆ ಅವರ ಬೆಂಬಲಿಗರು, ಅಭಿಮಾನಿಗಳು ಈ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬ್ಯಾನರ್ಗಳು ನೂರಾರು ಸಂಖ್ಯೆಯಲ್ಲಿ ಪ್ರಿಂಟ್ ಆಗ್ತಾ ಇದ್ದಾವೆ. ಈಗಾಗಲೇ ಸಂಗಮದ ಪ್ರಮುಖ ರಸ್ತೆಯಲ್ಲಿ ಬ್ಯಾನರ್ ಗಳನ್ನ ಮತ್ತೆ ಕಟೌಟ್ ಗಳನ್ನ ಕಟ್ತಾ ಇರುವಂತದ್ದು ಧನುಶ್ರೀ. ಒಟ್ಟಾರೆ ತಮ್ಮ ಸ್ವಗ್ರಾಮ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಜೊತೆಗೆ ಸಂಬಂಧಿಕರಾಗಿರ್ಬೋದು, ಜೊತೆಗೆ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂತಸವನ್ನ ಪಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇರುವಂತದ್ದು ಧನುಶ್ರೀ.